Hey, what's up? Pradeep here, Assistant Professor of Political Science, Government Law College, Ramnagar. Shout out to Dr. Uma Devi, Assistant Professor of Political Science, GFGC, Vijayanagar, Bangalore. In this session, we will focus briefly on ASEAN, Association of Southeast Asian Nations. Our main focus in this session will be to understand what is ASEAN, why ASEAN was founded, what was the main goals and objectives of ASEAN, some of the important principles embedded in ASEAN. We'll also look at the structure and the working of ASEAN, and also the functions of ASEAN. So we will try to briefly cover these many topics in this session. So sit tight. ಈ ಒಂದು ಸೆಷನ್ನಲ್ಲಿ ನಾವು ಸಂಕ್ಷಿಪ್ತವಾಗಿ ಆಸಿಯಾನ್ ವಿಷಯದ ಬಗ್ಗೆ ಚರ್ಚಿಸೋಣ. ನಮ್ಮ ಉದ್ದೇಶಗಳು ಮುಖ್ಯವಾಗಿ ಆಸಿಯಾನ್ ಉಗಮವಾಗಲಿಕ್ಕೆ ಕಾರಣ ಏನು, ಆಸಿಯಾನಿನ ಸಂಕ್ಷಿಪ್ತ ಇತಿಹಾಸ, ಇದರ ಗುರಿ ಮತ್ತು ಉದ್ದೇಶಗಳು, ಇದರ ಮುಖ್ಯ ಮೂಲ ತತ್ವಗಳು, ಇದು ಮಾಡುವಂತಹ ಕಾರ್ಯಗಳು ಮತ್ತು ಇದರ ವ್ಯವಸ್ಥೆ ಅಥವಾ ಸ್ಟ್ರಕ್ಚರ್, ಇವನ್ನೆಲ್ಲವೂ ಕೂಡ ಇದೇ ಸೆಷನ್ನಲ್ಲಿ ಸಂಕ್ಷಿಪ್ತವಾಗಿ ವಿವರಿಸೋಣ. ಬನ್ನಿ ಶುರು ಮಾಡೋಣ. The concept of ASEAN began on 8th August 1967 when the foreign ministers of 5 countries, Indonesia, Malaysia, Philippines, Singapore and Thailand, these 5 countries signed ASEAN Declaration. 1967 ಆಗಸ್ಟ್ 8ರಂದು 5 ರಾಷ್ಟ್ರಗಳು ಆಸಿಯಾನ್ ಘೋಷಣೆಗೆ ಸಹಿ ಹಾಕ್ತವೆ. ಈ ಆಸಿಯಾನಿನ ಉಗಮವಾಗಲಿಕ್ಕೆ ಅತ್ಯಂತ ಮುಖ್ಯ ಉದ್ದೇಶ ಏನು ಅಂದರೆ ಎಕನಾಮಿಕ್ ಗ್ರೋತ್. ನಾವು ಒಟ್ಟಾಗಿ ಸೇರ್ಕೊಂಡು ಬಂದರೆ ನಾವು ಸಾಮೂಹಿಕವಾಗಿ ಅರ್ಥವ್ಯವಸ್ಥೆನ ಸುಧಾರಣೆಗೊಳಿಸ್ಬೋದು, ಪ್ರಗತಿ ಹೊಂದ್ಬೋದು. ಆ ಉದ್ದೇಶನ ಇಟ್ಕೊಂಡು ಬಂದಿರ್ತಾರೆ. ಇದರ ಜೊತೆಯಲ್ಲಿ ಅರ್ಥವ್ಯವಸ್ಥೆ ಯಾವಾಗ ಸುಧಾರಣೆ ಆಗುತ್ತೋ ಅದರ ಜೊತೆಯಲ್ಲಿ ಸಾಮಾಜಿಕ ಬೆಳವಣಿಗೆನೂ ಆಗುತ್ತೆ, ಸಾಂಸ್ಕೃತಿಕ ಬೆಳವಣಿಗೆನೂ ಕೂಡ ಆಗತ್ತೆ. ಜೊತೆಯಲ್ಲಿ ಪರಸ್ಪರ ಶಾಂತಿ, ಸೌಹಾರ್ದತೆ, ಉತ್ತಮ ಸಹಕಾರ ಮತ್ತು ಏನೇ ಸಮಸ್ಯೆಗಳು ಬಂದರೂ ಕೂಡ ಪರಸ್ಪರವಾಗಿ ಅದನ್ನು ಬಗೆಹರಿಸಲಿಕ್ಕೆ ಸಾಧ್ಯವಾಗುತ್ತದೆ. ಇದರ ಜೊತೆಯಲ್ಲಿ ಆಸಿಯಾನಿನ ಡಿಕ್ಲರೇಷನ್ ಹೇಳುತ್ತೆ, ನೀವು ಕೇವಲ ಇದೊಂದು ಮಾಡಿದ್ರೆ ಸಾಲದು, ಯು ಶುಡ್ ಆಲ್ಸೋ ಪ್ರೊವೈಡ್ ರಿಸರ್ಚ್ ಆ್ಯಂಡ್ ಟ್ರೈನಿಂಗ್ ಫೆಸಿಲಿಟಿ. ತಮ್ಮ ಜನಗಳ ನಡುವೆ ಉತ್ತಮವಾಗಿರುವಂತಹ ಸಂಶೋಧನೆ ಕೇಂದ್ರಗಳನ್ನ ಬಳಕೆ ಮಾಡಿಕೊಂಡು ಉತ್ತಮ ಟ್ರೈನಿಂಗ್ಗಳು ಕೊಡಿ. ಜೊತೆಯಲ್ಲಿ ವ್ಯವಸಾಯ, ಕೈಗಾರಿಕೆ ಎಲ್ಲವನ್ನು ಹೆಚ್ಚಿಸಿ ಜನಗಳ ಗುಣಮಟ್ಟವನ್ನು ವೃದ್ಧಿಗೊಳಿಸಿ. ಅದರ ಜೊತೆಯಲ್ಲಿ ಈ ಏಷ್ಯನ್ ಕಂಟ್ರೀಸ್, ಪ್ರಮುಖವಾಗಿ ಈ ಸೌತ್ ಈಸ್ಟ್ ಏಷ್ಯನ್ ಕಂಟ್ರೀಸ್, ಈ ರಾಷ್ಟ್ರಗಳ ಬಗ್ಗೆ ವಿಶ್ವಕ್ಕೆ ತಿಳಿಸ್ಕೊಡ್ಬೇಕು. ಸೌತ್ ಈಸ್ಟ್ ಏಷ್ಯನ್ ಸ್ಟಡೀಸ್ನ ಪ್ರಮೋಟ್ ಮಾಡಬೇಕು. ಹಾಗೂ ಅಂತಾರಾಷ್ಟ್ರೀಯ ಸಂಘಗಳು, ಪ್ರಮುಖವಾಗಿ ಆ ಸಮಯದಲ್ಲಿ ವಿಶ್ವಸಂಸ್ಥೆ ಏನಿತ್ತು ಅದರ ಜೊತೆ
ಉತ್ತಮ ಸಂಬಂಧಗಳಿಟ್ಕೊಂಡು ವಿಶ್ವಸಂಸ್ಥೆಯ ಕೆಲವು ಮಾನದಂಡಗಳನ್ನು ಕೂಡ ಪಾಲಿಸುವಂಥದ್ದು. ಆದರೆ ಇದು ಉಗಮವಾಗಬೇಕು ಅಂದರೆ ಈ ರಾಷ್ಟ್ರಗಳು ಒಟ್ಟಾಗಿ ಬರಬೇಕು ಅಂತ ಹೇಳಿದ್ರೆ ಅದಕ್ಕೆ ಒಂದು ಕಾರಣ ಇತ್ತು. ದ ಮೇನ್ ರೀಸನ್ ವೈ ಆಸಿಯಾನ್ was accelerated was because of the fear of communism. ಸಮತಾವಾದದ ಹೆದರಿಕೆ ಇತ್ತು. ಮೇಲ್ಗಡೆ ಚೀನಾ ಸಂಪೂರ್ಣವಾಗಿ ಸಮತಾವಾದದ ಒಂದು ರಾಷ್ಟ್ರವಾಗಿತ್ತು. ಈ ಸಮತಾವಾದ ಕೆಳಗೆ ಇಳ್ಕೊಂಡು ಬಂದರೆ ನಮ್ಮ ವ್ಯವಸ್ಥೆನೂ ಕೂಡ ಹಾಳಾಗೋಗುತ್ತೆ. ನಾವು ಉದಾರವಾದ ಪ್ರಜಾಪ್ರಭುತ್ವ ಮಾರುಕಟ್ಟೆಯ ಡೈನಮಿಕ್ಸ್ನ ಫಾಲೋ ಮಾಡಬೇಕು ಅಂತ ಅಂದ್ಕೊಂಡಿದ್ರೆ ಸಮತಾವಾದ ಇದನ್ನು ನಿರ್ಮೂಲನೆ ಮಾಡುತ್ತೆ. ಅದಕ್ಕೋಸ್ಕರ ಪಾಶ್ಚಾತ್ಯ ಮಾದರಿಯ ಆರ್ಥಿಕ ವ್ಯವಸ್ಥೆನ ಉಳಿಸ್ಕೊಳ್ಳಿಕ್ಕೋಸ್ಕರ ಆಸಿಯಾನ್ ಅತ್ಯಂತ ವೇಗದಿಂದ ಮುನ್ನುಗ್ಗುತ್ತೆ. ಇವತ್ತಿನ ಸಮಯದಲ್ಲಿ ಇದರ ಹೆಡ್ ಕ್ವಾರ್ಟರ್ಸ್ ಇರುವಂಥದ್ದು ಅಥವಾ ಮುಖ್ಯ ಸಚಿವಾಲಯ ಇರುವಂಥದ್ದು, ಕಾರ್ಯಾಲಯ ಇರುವಂಥದ್ದು ಇಂಡೋನೇಷ್ಯಾದ ನಗರವಾದ ಜಕಾರ್ತಾ. ಇವತ್ತಿನ ಸಮಯದಲ್ಲಿ 2020 ಸಮೀಕ್ಷೆನ ನೋಡಿದಾಗ ಇದರ ಒಟ್ಟು ಗ್ರಾಸ್ ಡೊಮೆಸ್ಟಿಕ್ ಪ್ರಾಡಕ್ಟ್ ಅಥವಾ GDP $9.7 trillion. ಆಲ್ಮೋಸ್ಟ್ ವಿಶ್ವದಲ್ಲಿ 4th ಲಾರ್ಜೆಸ್ಟ್ ಎಕಾನಮಿ ಅಂತ ನಾವು ಇದನ್ನು ನೋಡ್ಬೋದು. 2021ರಲ್ಲಿ ಇದರ ಪ್ರಧಾನ ಕಾರ್ಯದರ್ಶಿಗಳು ಯಾರು ಅಂದರೆ ಲಿಮ್ ಜಾಕ್ ಹಾಯ್. ಈ ಒಂದು ಕಾರಣಕ್ಕೆ ಮುನ್ನುಗ್ಗಿದಂತಹ ಆಸಿಯಾನು ಕಾಲಕ್ರಮೇಣವಾಗಿ ಮೊದಲು 5 ರಾಷ್ಟ್ರಗಳಿತ್ತು. ಕಾಲಕ್ರಮೇಣವಾಗಿ ಇನ್ನೂ ಅಷ್ಟು ರಾಷ್ಟ್ರಗಳು ಸೇರಿಕೊಳ್ತವೆ. ಬ್ರೂನಿ, ಲಾವೋಸ್, ಮ್ಯಾನ್ಮಾರ್, ಕ್ಯಾಂಬೋಡಿಯಾ, ವಿಯತ್ನಾಂ ಎಲ್ಲವೂ ಕೂಡ ಸೇರಿಕೊಳ್ತವೆ. ಸೇರಿಕೊಂಡು ಇವತ್ತಿನ ಸಮಯದಲ್ಲಿ 10 ರಾಷ್ಟ್ರಗಳು ಹೊಂದಿರುವಂತಹ ಒಂದು ವಿಶ್ವದ ಭವ್ಯ ಪ್ರಾದೇಶಿಕ ಸಂಘಟನೆ ಅಂತ ನಾವು ನೋಡ್ಬೋದು. ಈಗ ಇದರ ಸಂಕ್ಷಿಪ್ತ ಇತಿಹಾಸನ ಸ್ವಲ್ಪ ಮಟ್ಟಿಗೆ ಗಮನಿಸೋಣ. ASEAN itself was created on 8th August 1967 when the foreign minister met to sign the ASEAN Declaration. Thailand, Singapore, Philippines, Malaysia and Indonesia. The reason why ASEAN was created or accelerated was because of the fear of communism. ಸಮತಾವಾದದ ಹೆದರಿಕೆಗೋಸ್ಕರ ಉಗಮವಾಗಿರುವಂಥದ್ದು. The very first meeting, summit meeting, ಅಂದರೆ ಆ ರಾಷ್ಟ್ರದ ನಾಯಕರ ಮೊಟ್ಟ ಮೊದಲ ಸಭೆ ನಡೆದಿದ್ದು ಬಲಿಯಲ್ಲಿ 1976, resulting in an agreement on several industrial projects, signing of Treaty of Amity and cooperation under Declaration Concord. ಈ ಪ್ರಮುಖವಾಗಿರುವಂತಹ ಸಮಿಟ್ನಲ್ಲಿ 2 ಮುಖ್ಯವಾಗಿರುವಂತಹ ಒಪ್ಪಂದಕ್ಕೆ ಸಹಿ ಹಾಕಲಾಗುತ್ತದೆ. ಮುಂದುವರಿದಂತೆ ಡಿಸೆಂಬರ್ 15, 2008ರಲ್ಲಿ ಮತ್ತೆ
ರಾಷ್ಟ್ರಗಳು ಜಕಾರ್ತಾದಲ್ಲಿ ಭೇಟಿ ಆಗ್ತವೆ. ಯಾಕೆ ಅಂದರೆ ಅವರು ಯುರೋಪಿಯನ್ ಒಕ್ಕೂಟದಂತೆಯೇ ನಾವು ಕೂಡ ಒಂದು ಒಕ್ಕೂಟನ ಮಾಡಿಕೊಳ್ಳೋಣ ಎಂಬ ಉದ್ದೇಶದಿಂದ. They signed a charter which was aimed to move closer, similar to European Union style community. The charter turned ASEAN into a legal entity and aimed to create single free trade area for the region encompassing 500 million people. 500 ಮಿಲಿಯನ್ ಜನಸಂಖ್ಯೆ ಅಂದರೆ ಯುರೋಪಿಯನ್ ಯೂನಿಯನ್ಗಿಂತ ಹೆಚ್ಚು ಜನಸಂಖ್ಯೆ ಇರುವಂತಹ ಪ್ರದೇಶ ಇದು. Almost 40% of India's population, we could probably say. India is at 1.3 billion. ಅಂದರೆ ವಿಶ್ವದಲ್ಲಿ 8.5% ವಿಶ್ವದ ಜನಸಂಖ್ಯೆ ಇರುವಂತಹ ಸ್ಥಳ ಆಸಿಯಾನ್. 2019 ಒಂದು ಸಮೀಕ್ಷೆ ನೋಡಿದಾಗ ನಾವು 2019 ವರದಿ ನೋಡಿದಾಗ ಜನಸಂಖ್ಯೆಯ ವರದಿ 655 million people live in ASEAN, almost 50% of India's population. 500 ಮಿಲಿಯನ್ ಇದ್ದಿದ್ದು ಅರೌಂಡ್ 2007-2008. ಆದರೆ 2019 655 ಮಿಲಿಯನ್ ಹೋಗ್ಬಿಟ್ಟಿದ್ದಾರೆ. ಎಷ್ಟು ಬೇಗ ಬೆಳೀತಾ ಇದೆಯಪ್ಪ ಜನಸಂಖ್ಯೆ. ಇವತ್ತು ಒಂದು ಪೇಪರಲ್ಲಿ ಹಾಕಿತ್ತು, ಭಾರತ ಚೀನಾನ ಕೂಡ ರೇಸ್ ಮಾಡಿ ವಿಶ್ವದಲ್ಲಿ ನಂಬರ್ 1 ಹೈಲಿ ಪಾಪ್ಯುಲೇಟೆಡ್ ಕಂಟ್ರಿ ಆಗುತ್ತೆ ಅಂತ ಇವತ್ತಿನ ಪತ್ರಿಕೆಯಲ್ಲಿ ಕೂಡ ನೋಡಿದ್ವಿ. ಸೊ ಹೀಗಾಗಿ ಇವತ್ತು ಆಸಿಯಾನ್ನಲ್ಲಿ 10 ಸದಸ್ಯ ರಾಷ್ಟ್ರಗಳಿದ್ದಾವೆ. ಬ್ರೂನಿ, ಕ್ಯಾಂಬೋಡಿಯಾ, ಇಂಡೋನೇಷ್ಯಾ, ಲಾವೋಸ್, ಮಲೇಷ್ಯಾ, ಮ್ಯಾನ್ಮಾರ್, ಫಿಲಿಪೀನ್ಸ್, ಸಿಂಗಪೂರ್, ಥೈಲ್ಯಾಂಡ್, ವಿಯೆಟ್ನಾಂ. ಈಗ ನಾವು ಸಂಕ್ಷಿಪ್ತವಾಗಿ ಇದರ ಗುರಿಗಳು ಮತ್ತು ಉದ್ದೇಶಗಳ ಬಗ್ಗೆ ತಿಳ್ಕೊಳ್ಳಿಕ್ಕೆ ಪ್ರಯತ್ನ ಪಡೋಣ. ವಾಟ್ ಆರ್ ದ ಇಂಪಾರ್ಟೆಂಟ್ ಗೋಲ್ಸ್ ಅಂಡ್ ಆಬ್ಜೆಕ್ಟಿವ್ಸ್ ಆಫ್ ಆಸಿಯಾನ್? ಈಗಾಗಲೇ ನಾವು ನೋಡಿದ್ದೀವಿ, ಒಂದು ಪ್ರಮುಖವಾಗಿರುವಂತಹ ಗುರಿ ಅಂದರೆ ಎಕನಾಮಿಕ್ ಇಂಟಿಗ್ರೇಷನ್. ವಿ ಹ್ಯಾವ್ ಟು ಕಮ್ ಟುಗೆದರ್ ಟು ಫಾರ್ಮ್ ಯುರೋಪಿಯನ್ ಯೂನಿಯನ್ ಸ್ಟೈಲ್ ಕಮ್ಯುನಿಟಿ. ಅಂದರೆ ಆರ್ಥಿಕವಾಗಿ ನಾವೆಲ್ಲ ಸೇರಿಕೊಂಡ್ರೆ ಒಟ್ಟಿಗೆ ನಾವು ಉದ್ಧಾರ ಆಗ್ಬೋದು. ಜೊತೆ ಬಂದು ಒಟ್ಟಿಗೆ ಉದ್ಧಾರ ಆಗುವಂತಹ ಚಿಂತನೆ ಅಲ್ಲಿ ಕಾಣಿಸ್ಕೊಳ್ಳುತ್ತೆ. ಆಲ್ಮೋಸ್ಟ್ ಯಾಕೆ ಜಾಯಿಂಟ್ ಫ್ಯಾಮಿಲಿ ಸಿಸ್ಟಮ್ ಎಷ್ಟು ಅದ್ಭುತವಾಗಿರುವಂಥ ಒಂದು ವ್ಯವಸ್ಥೆ ಅಂತ ಹೇಳಿದ್ರೆ, ಸಾಮಾಜಿಕವಾಗಿ ಬಿಟ್ಬಿಡಿ, ಆರ್ಥಿಕವಾಗಿ ಸುಮಾರು ಒಂದು 15-20 ಜನ ಇರುವಂಥ ಒಂದು ಕುಟುಂಬದಲ್ಲಿ ಎಲ್ಲರೂ ಕೂಡ ಮನೆಯಲ್ಲಿ 4, 5, 6 ಮಕ್ಕಳಿದ್ರೆ ಎಲ್ಲರೂ ಹೋಗ್ಬಿಟ್ಟು ತೊಗೊಂಬರ್ತಾರೆ. ತೊಗೊಂಬಂದಾಗ ಏನಾಗುತ್ತೆ, ಸಮೃದ್ಧಿಯಾಗಿ ಆ ಒಂದು ಕುಟುಂಬ ಬೆಳೆಯುತ್ತೆ. ಅಲ್ಲಿ ಯಾರಾದರೂ ಪಾಪ ಒಬ್ಬ ವೀಕ್ ಆಗಿದ್ರು ಕೂಡ ಪಾಪ ಸಿಗೋದಿಲ್ಲ ಅವನಿಗೆ ಕೆಲಸ, ಅವನು ಕೂಡ ಉತ್ತಮವಾಗಿ ಬೆಳೀತಾನೆ. ಈವನ್ ಇಫ್ ಒನ್ ಪರ್ಸನ್ ಈಸ್ ವೀಕರ್, is not able to contribute similarly to the productivity of the whole family, but still other members of the family will take care of him. Beautiful concept. Same ಇನ್ನೇನು ಇಲ್ಲ ಇಲ್ಲಿ, ಸೇಮ್ ಕಾನ್ಸೆಪ್ಟು. ಒಬ್ಬೊಬ್ಬರಾಗಿರೋವಂಥದ್ದು ಕಷ್ಟ ನಾವು ಒಟ್ಟಿಗೆ ಪೂಲ್ ಮಾಡೋಣ, ಹಣಕಾಸನ್ನೆಲ್ಲ ನಾವು ಒಟ್ಟಿಗೆ ತೊಗೊಂಬರೋಣ, ಪರಸ್ಪರವಾಗಿ ವ್ಯಾಪಾರ ಮಾಡೋಣ. ಇಟ್ ಪ್ರಮೋಟ್ಸ್ ಇಂಟರ್ ಗವರ್ಮೆಂಟಲ್ ಕೋಆಪರೇಷನ್. ಸರ್ಕಾರ ನಡುವೆ ಉತ್ತಮವಾಗಿರುವಂತಹ ಸಹಕಾರ. ಫೆಸಿಲಿಟೇಟ್ಸ್ ಎಕನಾಮಿಕ್, ಪೊಲಿಟಿಕಲ್, ಸೆಕ್ಯೂರಿಟಿ, ಮಿಲಿಟರಿ, ಎಜುಕೇಷನಲ್, ಸೋಷೋ ಕಲ್ಚರಲ್ ಇಂಟಿಗ್ರೇಷನ್. ಸೇಮ್ ಥಿಂಗ್. ಆರ್ಥಿಕವಾಗಿ ಒಟ್ಟಾಗಿ ಬಾಳೋಣ.
ನಂದೊಂದು ರಾಜ್ಯ, ನಿನ್ನೊಂದು ರಾಜ್ಯ. ನನ್ನಲ್ಲಿರುವಂಥ ವ್ಯಾಪಾರಿಗಳು ನಿಮ್ಮ ರಾಜ್ಯಕ್ಕೆ ಬರ್ತಾರೆ, ನಿಮ್ಮಲ್ಲಿರುವಂಥ ವ್ಯಾಪಾರಿಗಳು ನಮ್ಮ ಹತ್ರ ಬಂದ್ಬಿಟ್ಟು ನಾವು ಕೂಡ ಅವ್ರಿಗೆ ಮಾರ್ಕೆಟ್ ಕೊಡ್ತೀವಿ. ನೀವು ಬೆಳೆದದನ್ನು ನಮ್ಮ ಹತ್ರ ವ್ಯಾಪಾರ ಮಾಡಿ, ನಾವು ಬೆಳೆದದನ್ನು ನಿಮ್ಮ ಹತ್ರ ವ್ಯಾಪಾರ ಮಾಡ್ತೀವಿ. ಸುಮ್ಮನೆ ಬೇರೆ ದೇಶ ಹತ್ರ ನಾವು ಯಾಕೆ ಇಂಪೋರ್ಟ್ ಮಾಡ್ಕೋಬೇಕು? ನಮ್ಮಲ್ಲೇ ಇರಲಿ ಹಣ. ಜೊತೆಯಲ್ಲಿ ಇಟ್ ಗಿವ್ಸ್ ಲಾಟ್ ಆಫ್ ವೆರಿ ಇಂಟ್ರೆಸ್ಟಿಂಗ್ ಇನ್ಪುಟ್ಸ್ ಆ್ಯಸ್ ಫಾರ್ ಎಸ್ ಪಾಲಿಟಿ ಇಸ್ ಕನ್ಸರ್ನ್. ರಾಜಕೀಯವಾಗಿ ಸುಭದ್ರತೆ ಆಗ್ಬೋದಲ್ಲ, ಭಾಳ ಪ್ರಾಸ್ಪರ್ ಆಗಿ ಜನಗಳು ಅಭಿವೃದ್ಧಿ ಆಗ್ತಾ ಇದ್ದಾರೆ, ನಮ್ಮಲ್ಲಿರುವಂಥ ಮಾದರಿ ಬ್ಯೂಟಿಫುಲ್ ಆಗಿರುವಂಥ ಮಾದರಿ. ಲೆಟ್ ಅಸ್ ಹ್ಯಾವ್ ಅ ವೆರಿ ಗುಡ್ ಪೊಲಿಟಿಕಲ್ ಇಂಟಿಗ್ರೇಷನ್ ಆಸ್ ವೆಲ್. ವೈ ನಾಟ್? ಭದ್ರತೆ. ನಾವೆಲ್ಲ ಒಟ್ಟಾಗಿದ್ದರೆ ಮುಂದೆ ನಾಲ್ಕನೇವನು ಬರೋದಿಲ್ಲ ಇಲ್ಲಿ ಒಳಗೆ. ವಿಲ್ ಹ್ಯಾವ್ ಅ ವೆರಿ ಇಂಟ್ರೆಸ್ಟಿಂಗ್ ಇಂಟಿಗ್ರೇಟೆಡ್ ಡಿಫೆನ್ಸ್ ಮೆಕ್ಯಾನಿಸಮ್. ಹಾಗೆ ಮಾಡ್ತಾರೆ. ಒಟ್ಟಾಗಿ ಸೇರಿಕೊಂಡವರು ದೇ ವಿಲ್ ಆ್ಯಕ್ಚುಲಿ ಕಮ್ ಟುಗೆದರ್ ಟು ನೆಗೋಷಿಯೇಟ್ ಫಾರ್ ವೆಪನ್ಸ್. ಒಟ್ಟಾಗಿ ಸೇರಿಕೊಂಡು ಆಸಿಯಾನ್ ಮತ್ತು ಯುರೋಪಿಯನ್ ಯೂನಿಯನು, ಅಮೇರಿಕಾ, ಜರ್ಮನಿ, ಫ್ರಾನ್ಸ್, ರಷ್ಯಾ ಜೊತೆ ನೆಗೋಷಿಯೇಟ್ ಮಾಡ್ತಾರೆ. ನಮಗೆ ಒಳ್ಳೆ ಪ್ರೈಸ್ ಕೊಡಿ, ನಾವೆಲ್ಲರೂ ತಗೊಳ್ತೀವಿ ಉಪಕರಣಗಳು, ಆಯುಧಗಳನ್ನ. ಶೈಕ್ಷಣಿಕ ವ್ಯವಸ್ಥೆ. ವಿ ಕ್ಯಾನ್ ಆ್ಯಕ್ಚುಲಿ ಹ್ಯಾವ್ ಎ ಕಾಮನ್ ಸಿಂಗಲ್, ಸಾಮೂಹಿಕವಾಗಿ ಒಂದು ರಾಜ್ಯದಿಂದ ಬೇರೆ ರಾಜ್ಯಕ್ಕೆ ಹೋಗ್ಬಿಟ್ಟು ವಿದ್ಯಾಭ್ಯಾಸ ಮಾಡ್ಬೋದು. ಡಾಕ್ಟ್ರು ಫಾರ್ ಎಕ್ಸಾಂಪಲ್ ಫಿಲಿಪೀನ್ಸಲ್ಲಿ ಅವನು ಡಾಕ್ಟ್ರ್ ಆಗಿದ್ದರೆ ನಾಳೆ ವಿಯೆಟ್ನಾಮ್ಗೆ ಹೋಗ್ಬೋದು, ನಾಳೆ ಲಾಸ್ಗೆ ಹೋಗ್ಬೋದು, ಬ್ರೂನೈಗೆ ಹೋಗ್ಬೋದು, ಸಿಂಗಾಪುರ್ಗೆ ಹೋಗ್ಬೋದು. ಎಲ್ಲ ಕಡೆ ಸುತ್ತಾಡ್ಕೊಂಡು ಬರ್ಬೋದು ಅವನು. ಒಂದೇ ಒಂದು ಕಡೆ ಯಾಕಿರಬೇಕು? ಅವನ ಒಂದು ಶೈಕ್ಷಣಿಕ ಅರ್ಹತೆಯನ್ನು ಪಡ್ಕೊಂಡು ಅವನು ಯಾಕೆ ಒಂದೇ ಕಡೆ ಇರಬೇಕು? ಅವನ ಸೇವೆನ ಇಡೀ ಸಮುದಾಯಕ್ಕೆ ಅವನು ನೀಡುವಂತಹ ಒಂದು ಗುರಿನೂ ಕೂಡ ಅಲ್ಲಿ ಕಾಣಿಸ್ಕೊಳ್ಳುತ್ತೆ. ಆ್ಯಂಡ್ ಇಟ್ ಮೇಕ್ಸ್ ಆಸಿಯಾನ್ ಟು ಬಿ ಕಲ್ಚರಲಿ ಯೂನಿಕ್ ಪ್ಲೇಸ್. ಸಾಂಸ್ಕೃತಿಕವಾಗಿ ಒಂದು ಸ್ಪೆಷಲ್ ಐಡೆಂಟಿಟಿ ಹೊಂದಿರುವಂಥ ಒಂದು ಒಂದು ಒಕ್ಕೂಟವಾಗೋದು ಕಾಣಿಸ್ಕೊಳ್ಳುತ್ತೆ. ದ ಸೋಷಿಯಲ್ ಪ್ರೋಗ್ರೆಸ್ ಆ್ಯಂಡ್ ಕಲ್ಚರಲ್ ಡೆವಲಪ್ಮೆಂಟ್, ಸಾಮಾಜಿಕ ಬೆಳವಣಿಗೆ ಮತ್ತು ಸಾಂಸ್ಕೃತಿಕ ಅಭಿವೃದ್ಧಿಗೂ ಕೂಡ ಇದು ಸಾಧ್ಯವಾಗುತ್ತೆ. ನಾಯಿ ಒಂದೇ ಸಮ ಬೋಳ್ತಾವೆ ರೋಡಲ್ಲಿ, ಏನು ಡಿಸ್ಟರ್ಬ್ ಮಾಡ್ತಾವಪ್ಪ. ಎನಿವೆ, ಯುರೋಪಿಯನ್ ಯೂನಿಯನ್ ಥರನೇ ಇಲ್ಲೂ ಕೂಡ 3 ಪ್ರಮುಖ ಆಧಾರ ಸ್ತಂಭಗಳನ್ನ ನಾವು ನೋಡ್ಬೋದು. ಸಿ, ದೇ ಆ್ಯಕ್ಚುಲಿ ಟೇಕ್ ಸಮಥಿಂಗ್ ಗುಡ್ ಫ್ರಮ್ ಯುರೋಪಿಯನ್ ಯೂನಿಯನ್ ಆ್ಯಂಡ್ ಟ್ರೈ ಟು ಎಮ್ಯುಲೇಟ್. ಅವ್ರಿಗೆ ಗೊತ್ತು, ದೇ ನಾಟ್ ಸಫರಿಂಗ್ ಫ್ರಮ್ ಸಮ್ ಕೈಂಡ್ ಆಫ್ ಐಡೆಂಟಿಟಿ ಕ್ರೈಸಿಸ್. ಇಲ್ಲ, ನಮ್ಮದೇ ಶ್ರೇಷ್ಠವಾಗಿರುವಂಥದ್ದು, ನಮಗೆ ನಾವೇ ಎಲ್ಲ ಆವಿಷ್ಕಾರ ಮಾಡ್ತೀವಿ. ಇಲ್ಲ, ವಿಶ್ವದಲ್ಲಿ ಯಾವ ಜಾಗದಲ್ಲಿ ಒಳ್ಳೆಯ ರೀತಿಯಾಗಿ ಏನು ಬೆಳವಣಿಗೆ ಆಗ್ತಿದೆಯಲ್ಲ, ದೇ ವಿಲ್ ಟ್ರೈನ್ ಟು ಟೇಕ್ ಇಟ್ ಆ್ಯಂಡ್ ಇಂಪ್ಲಿಮೆಂಟ್ ಇಟ್. ದೇ ನೋ ಯುರೋಪಿಯನ್ ಮಾಡೆಲ್ ಈಸ್ ಅಮೇಝಿಂಗ್ ಮಾಡೆಲ್. It's a time-tested model. It was a successful model. So they are trying to create a similar integration. ಅಲ್ಲೂ ಕೂಡ ನೋಡಿದ್ವಿ ಕಮ್ಯುನಿಟಿಗಳು. They are having ASEAN security community, ASEAN economic community, ASEAN social cultural community. Let's see what are the main principles ASEAN stands for. The Treaty of Amity and Cooperation in Southeast Asia, signed at the first ASEAN Summit on 24th February 1976, declare that in their relation with one another, the high contracting parties should be guided by the following fundamental principles. ಇದು ಆ ಒಂದು ಆಮಿಟಿ ಒಪ್ಪಂದದಲ್ಲೇ ಅಳವಡಿಸಿರುವಂತಹ ಒಂದು ತತ್ವಗಳು. Still enforceable, still in practice, still valid. 45-46 ವರ್ಷ ಆದರೂ ಕೂಡ it is still valid. Mutual respect for independence, sovereignty, equality, territorial integrity and national identity of all nations. ಪರಸ್ಪರವಾಗಿ ಗೌರವವನ್ನು ಕೊಡುವಂಥದ್ದು. ನಾನು ನಿನ್ನ ಸ್ವತಂತ್ರಕ್ಕೆ ಧಕ್ಕೆ ಕೊಡೋದಿಲ್ಲ, ನಿನ್ನ ಸ್ವಾತಂತ್ರ್ಯವನ್ನು ಗುರುತಿಸ್ತೇನೆ, ನಿನ್ನದು ವಿಶೇಷವಾಗಿರುವಂಥ ರಾಷ್ಟ್ರ, ಐ ರೆಸ್ಪೆಕ್ಟ್ ಯು.
ನೀನು ಸ್ವತಂತ್ರವಾಗಿರುವಂಥ ರಾಷ್ಟ್ರ, ನಿನ್ನಲ್ಲಿ ಪರಮಾಧಿಕಾರ ಇದೆ. ನಾವೆಲ್ಲರೂ ಕೂಡ ಸಮಾನರು. ವೆದರ್ ಐ ಆಮ್ ರಿಚ್ ಆರ್ ಪೋರ್, ಇಟ್ ಡಸಂಟ್ ಮ್ಯಾಟರ್, ವಿ ಆರ್ ಆಲ್ ಈಕ್ವಲ್. ನಿನ್ನ ಪ್ರದೇಶದ ಗಡಿಯನ್ನು ನಾನು ದಾಟೋದಿಲ್ಲ. ಐ ರೆಸ್ಪೆಕ್ಟ್ ಯುವರ್ ಟೆರಿಟೋರಿಯಲ್ ಬೌಂಡ್ರಿ. ಫೈಟ್ ಮಾಡೋ ಅವಶ್ಯಕತೆ ಇಲ್ಲ. ಗಡಿಯಲ್ಲಿ ನಾನು ವೆಪನ್ಸ್ಗಳನ್ನ ಇಟ್ಕೊಂಡು, ಯೋಧರನ್ನ ಇಟ್ಕೊಂಡು ನಿನ್ನ ಮೇಲೆ ಯುದ್ಧ ಮಾಡ್ತೀನಿ ಅಂತ ಇಲ್ಲ. ಐ ರೆಕಗ್ನೈಸ್ ಯುವರ್ ಟೆರಿಟೋರಿ. ಮತ್ತು ನನ್ನ ಒಂದು ರಾಷ್ಟ್ರೀಯ ಐಕ್ಯತೆ ಏನಿದೆಯೋ, ರಾಷ್ಟ್ರೀಯ ಐಡೆಂಟಿಟಿ ಏನಿದೆಯೋ, ರಾಷ್ಟ್ರೀಯ ಗುರುತೇನಿದೆಯೋ ಅದನ್ನು ನೀನು ಕೂಡ ರೆಸ್ಪೆಕ್ಟ್ ಮಾಡು. ಮ್ಯೂಚುವಲ್ ರೆಸ್ಪೆಕ್ಟ್ ಇನ್ ಆಲ್ ದಿಸ್ ಏರಿಯಾಸ್. The right of every state to lead its national existence free from external interference, subversion or coercion. ಪ್ರತಿಯೊಂದು ರಾಷ್ಟ್ರಗಳು ಕೂಡ ಯಾವುದೇ ಒಂದು ಬುಡ ಮೇಲ್ಕಟ್ಟುವಿಕೆಗಳಾಗಬಾರ್ದು ಮತ್ತು ಒತ್ತಡದಿಂದ ಕೆಲಸ ಮಾಡಬಾರ್ದು, ಅಥವಾ ಯಾರೋ ಹೊರಗಡೆ ಬಂದಿರೋರು ನಮ್ಮ ಒಂದು ಆಂತರಿಕ ವ್ಯವಸ್ಥೆಯಲ್ಲಿ ಅವರು ಇಂಟರ್ಫಿಯರ್ ಆಗುವಂಥದ್ದನ್ನೆಲ್ಲವೂ ಕೂಡ ತ್ಯಜಿಸಬೇಕು. ಪ್ರತಿ ರಾಜ್ಯವೂ ಕೂಡ, ಯಾಕಂದರೆ ಒಬ್ಬೊಬ್ಬರು ಇನ್ವಾಲ್ವ್ ಆದರೆ ಅಥವಾ ಆಂತರಿಕವಾಗಿ ಬುಡ ಮೇಲ್ಕಟ್ಟುವಿಕೆ ಆಗ್ತಾಯಿದ್ರೆ ರಾಷ್ಟ್ರಗಳು ಸ್ಟೇಬಲ್ ಆಗಿರೋಕ್ಕೆ ಸಾಧ್ಯ ಇಲ್ಲ. ರಾಷ್ಟ್ರಗಳು ಸ್ಟೇಬಲ್ ಆಗಿರೋಕ್ಕಾಗೋದಿಲ್ಲ ಅಂತೇಳಿ ವಿ ಕ್ಯಾನ್ ನಾಟ್ ಪ್ರಾಸ್ಪರ್. ದ ರೀಸನ್ ಕಂಟ್ರೀಸ್ ಪ್ರಾಸ್ಪರ್ ಇಸ್ ಬಿಕಾಸ್ ಆಫ್ ಸ್ಟೆಬಿಲಿಟಿ. ರಾಜಕೀಯ ಸುಭದ್ರತೆ, ಸಾಮಾಜಿಕ ಸುಭದ್ರತೆ, ಆರ್ಥಿಕ ಸುಭದ್ರತೆ ಎಲ್ಲ ಇದ್ದರೆ ಕೂಡ ಆಟೋಮ್ಯಾಟಿಕ್ ಆಗಿ ರಾಜ್ಯಗಳು ಪ್ರಾಸ್ಪರ್ ಆಗ್ತವೆ, ಪ್ರಜೆಗಳು ಶ್ರೀಮಂತರಾಗ್ತಾರೆ, ಆರೋಗ್ಯ ಸುಧಾರಣೆ ಆಗುತ್ತೆ, ಎಲ್ಲರಿಗೂ ಕೂಡ ಉತ್ತಮ ಜೀವನ ಸಿಗುತ್ತೆ. ನಾನ್ ಇಂಟರ್ಫಿಯರೆನ್ಸ್ ಇನ್ ಇಂಟರ್ನಲ್ ಅಫೇರ್ಸ್ ಆಫ್ ಒನ್ ಅನದರ್. ನಾನು ನಿನ್ನ ದೇಶದೊಳಗೆ ಏನಾಗ್ತಿದೆ ತಲೆ ಕೆಡಿಸ್ಕೊಳ್ಳೋದಿಲ್ಲ, ನೀನು ನನ್ನ ದೇಶದಲ್ಲಿ ಏನಾಗ್ತಿದೆ ಅಂತ ನೀನು ತಲೆ ಕೆಡಿಸ್ಕೊಳ್ಳೋಕೆ ಹೋಗಬೇಡ. ನನ್ನ ದೇಶ ನಂದು, ನಿನ್ನ ದೇಶ ನಿಂದು. ಲೆಟ್ ಅಸ್ ನಾಟ್ ಇಂಟರ್ಫಿಯರ್. ಮತ್ತು ನಮ್ಮಲ್ಲಿ ಏನಾದರೂ ವಿವಾದಗಳಿದ್ದಾಗ ಮಾತುಕತೆ ಮುಖಾಂತರ ಚರ್ಚೆ ಮಾಡಿ ಬಗೆಹರಿಸೋಣ ಬಿಡಿ. ಸುಮ್ಮನೆ ಯಾಕೆ ಯುದ್ಧಗಳೆಲ್ಲ ಬೇಕು? ಲೆಟ್ ಅಸ್ ಸೆಟಲ್ ಡಿಫ್ರೆನ್ಸಸ್ ಬಂದೇ ಬರುತ್ತೆ ರಾಷ್ಟ್ರಗಳು ಅಂತ ಹೇಳಿದ್ರೆ. ಒಂದು ಮನೆಯಲ್ಲಿ ಅಣ್ಣ ತಮ್ಮಂದಿರ ನಡುವೆ ವಿವಾದಗಳು ಉಂಟಾಗುವಂಥ ಸಮಯದಲ್ಲಿ ರಾಷ್ಟ್ರಗಳ ನಡುವೆ ಆಗೋದಿಲ್ವಾ? ಏನಾದರೂ ಇದ್ದರೆ ಬಾ ಮಾತುಕತೆ ಮುಖಾಂತರ ಸಾಲ್ವ್ ಮಾಡ್ಕೊಳ್ಳೋಣ. ಅದೇ ಯಾಕೆ ತಲೆ ಕೆಡಿಸ್ಕೋಬೇಕು? ನಥಿಂಗ್ ಟು ವರಿ. ರೆನೌನ್ಸಿಯೇಷನ್ ಆಫ್ ದ ಥ್ರೆಟ್ ಆಫ್ ಯೂಸ್ ಆಫ್ ಫೋರ್ಸ್, ಬ್ಯೂಟಿಫುಲ್ ಕಾನ್ಸೆಪ್ಟ್ಸ್. ಅಗ್ರಿ ಮಾಡ್ತಾರೆ ನೋಡಿ. ನಾನು ಯುದ್ಧದ ಒಂದು ಚಾವಣಿನ ನಾನು ಅಫ್ಕೋರ್ಸ್ ಮಿಲ್ಟ್ರಿ ಪಡೆ ಅದು ಇದು ಎಲ್ಲ ನಾನು ಬೇಕು, ಅವಶ್ಯಕತೆ ಇದೆ ನನ್ನ ರಾಷ್ಟ್ರಕ್ಕೆ. ಆದರೆ ನಾನು ನಿನಗೆ ಥ್ರೆಟ್ ಮಾಡೋದಿಲ್ಲ. ನಾನೇನಾದರೂ ಪಡ್ಕೊಳ್ತಿದ್ರೆ, ಆಯುಧಗಳು ಪಡ್ಕೊಳ್ತೀನಿ, ನಾನು ಹೇಳ್ತೀನಿ ನಿನಗೆ ನನಗೆ ಅವಶ್ಯಕತೆ ಇದೆ ಅದು. ಫಾರ್ ಎಕ್ಸಾಂಪಲ್ ವಿಯೆಟ್ನಾಂ ನೋಡಿ, ಚೀನಾ ನುಗ್ತಾ ಇದೆ ಒಂದೇ ಸಮ, ಎದುರಿಸ್ಕೊಂಡು ಪಾಪ ಮೀನುಗಾರರು ಪಾಪ ಬೋಟ್ ತೊಗೊಂಡು ಅಲ್ಲಿ ಮೀನು ಹಿಡಿಯೋಕ್ಕೆ ಹೋಗಿದ್ರೆ ಚೀನಾದ ಒಂದು ಯುದ್ಧದ ಬೋಟ್ ತೊಗೊಂಬಂದ್ಬಿಟ್ಟು ಅವ್ರನ್ನ ಓಡಿಸುವಂಥದ್ದು. ಸೇಮ್ ಫಿಲಿಪೀನ್ಸ್ಗೂ ಅಷ್ಟೇ. ಬಟ್ ಆದರೆ ಇಲ್ಲಿರುವಂಥ ಆಂತರಿಕವಾಗಿ ಆಸಿಯಾನಿನ ರಾಷ್ಟ್ರಗಳು ಥ್ರೆಟ್ ಮಾಡೋದಿಲ್ಲ. ಯು ನಾಟ್ ಗೋನ್ ಟು ಯೂಸ್ ಫೋರ್ಸ್ ಆನ್ ಈಚ್ ಅದರ್. ಅವರ್ ಫೋರ್ಸ್ ಓನ್ಲಿ ಫಾರ್ ಡಿಫೆನ್ಸ್ ಪರ್ಪಸ್. ಎಫೆಕ್ಟಿವ್ ಕೋಆಪರೇಷನ್ ಅಮಾಂಗ್ ದೆಮ್ಸೆಲ್ವ್ಸ್. ಸಾಮೂಹಿಕವಾಗಿ ಸಹಕಾರವನ್ನು ಮಾಡಿಕೊಂಡು ಜೀವನ ಮಾಡುವಂಥದ್ದು ಭಾಳ ಆದರ್ಶವಾಗಿರುವಂತಹ ಚೆನ್ನಾಗಿರುವಂತಹ ತತ್ವಗಳು ಅಂತ ನಾವಿಲ್ಲಿ ಹೇಳ್ಬೋದು. ಈಗ ಭಾಳ ಸಂಕ್ಷಿಪ್ತವಾಗಿ ನೋಡೋಣ ಹೌ ದ ಮೇನ್ ಸ್ಟ್ರಕ್ಚರ್ಸ್ ಆ್ಯಂಡ್ ವರ್ಕಿಂಗ್ ಆಫ್ ಆಸಿಯಾನ್. ಈ ಆಸಿಯಾನ್ ಯಾವ ರೀತಿಯಾಗಿ ಕಾರ್ಯನಿರ್ವಹಣೆ ಮಾಡುತ್ತೆ, ವಾಟ್ ಆರ್ ದ ಮೆಕ್ಯಾನಿಸಮ್ ವೇರ್ ಆಸಿಯಾನ್ ಕುಡ್ ಪ್ರಾಸ್ಪರ್. ಅಗೇನ್ very similar to European Union. Chairmanship ASEAN rotates annually based on alphabetical order of the English names of the member states. ಪ್ರತಿ ವರ್ಷವೂ ಕೂಡ ಈ ಆಸಿಯಾನಿನ ಒಂದು ಚೇರ್ಮನ್ನು ಬದಲಾಗ್ತಾ ಇರ್ತಾರೆ. ಯಾವ ರೀತಿ ಬದಲಾಗ್ತಾರೆ ಅಂತ ಹೇಳಿದ್ರೆ ಆ ದೇಶದ ಇಂಗ್ಲೀಷ್ ಹೆಸರಿನಿಂದ. ಫಾರ್ ಎಕ್ಸಾಂಪಲ್ ಫಸ್ಟ್ ಶುರುವಾಗೋದಂತೂ ಬ್ರುನೈ, ಅವರು ಬಂದ್ಬಿಟ್ಟು 1 ವರ್ಷ ಇರ್ತಾರೆ. 1 ವರ್ಷ ಆದ ನಂತರ ನೆಕ್ಸ್ಟು ಕ್ಯಾಂಬೋಡಿಯಾ, ಅವ್ರು 1 ವರ್ಷ. 3ನೇ ವರ್ಷ ಇಂಡೋನೇಷ್ಯಾ, 4ನೇ ವರ್ಷ ಲಾವೋಸ್, 5ನೇ ವರ್ಷ ಮಲೇಷ್ಯಾ, 6ನೇ ವರ್ಷ ಮ್ಯಾನ್ಮಾರ್.
ಫಿಲಿಪೀನ್ಸ್, ಸಿಂಗಪೂರ್, ಥೈಲ್ಯಾಂಡ್, ವಿಯೆಟ್ನಾಂ ಆದಮೇಲೆ ಕೊನೆ ಅಕ್ಷರ ವಿ ಅಲ್ವಾ, ಮತ್ತೆ ಬರುತ್ತೆ ವಾಪಸ್ಸು ಬ್ರೂನೈಗೆ. ಸೊ ಈ ಸೈಕಲ್ ಥರ ಹೋಗ್ತಾ ಇರುತ್ತಿದ್ದು. ಆದರೆ ಅತ್ಯಂತ ಮುಖ್ಯವಾಗಿರುವಂತಹ ಡಿಸಿಷನ್ಗಳನ್ನ ಮಾಡುವಂಥ ವ್ಯವಸ್ಥೆ ಎಲ್ಲಿದೆ ಅಂತ ಹೇಳಿದ್ರೆ ಅಗೇನ್ ಸಮಿಟ್ ಅಂದರೆ ನಾನು ನಿಮ್ಗೆ ಈಗಾಗಲೇ ಗೊತ್ತು, ರಾಷ್ಟ್ರದ ನಾಯಕರು ಭೇಟಿಯಾಗಿರುವಂತಹ ಸಭೆಗಳನ್ನು ಮಾಡುವಂಥ ವ್ಯವಸ್ಥೆಗೆ ನಾವು ಸಮಿಟ್ ಅಂತ ಕರಿತೀವಿ. ಈವನ್ ಯುರೋಪಿಯನ್ ಸಮಿಟು ಕೂಡ ನಾವು ನೋಡಿದ್ವಿ. ಈ ಸಮಿಟ್ಗಳೇ ಆಸಿಯಾನಲ್ಲಿ ಮುಖ್ಯ ಕಾರ್ಯಗಳನ್ನು ಮಾಡುವಂತಹ, ನಿರ್ಧಾರಗಳನ್ನು ತಗೊಳ್ಳುವಂತಹ ಹೈಯೆಸ್ಟ್ ಲೆವೆಲ್ ಆಫ್ ಅಥಾರಿಟಿ. ಇಟ್ ಈಸ್ ದ ಹೈಯೆಸ್ಟ್ ಲೆವೆಲ್ ಆಫ್ ಅಥಾರಿಟಿ ಆಫ್ ಆಸಿಯಾನ್. ಇದು ಆಸಿಯಾನಿನ ಯೋಜನೆ, ಆಸಿಯಾನ್ ಪಾಲಿಸೀಸ್ ಆ್ಯಂಡ್ ಆಬ್ಜೆಕ್ಟಿವ್ಸ್, ಇದರ ಗುರಿಗಳನ್ನ ಏನು ಮಾಡಬೇಕು ಅಂತ ಸೆಟ್ ಮಾಡುವಂಥದ್ದು ಇದೆ. ಸೊ ಸಮಿಟ್ ಆದ ನಂತರದಲ್ಲಿ ಅವರು ಒಪ್ಪಂದಗಳಿಗೆ ಸಹಿ ಹಾಕ್ತಾರೆ. ದೇರ್ ಮೈಟ್ ಬಿ ಎ ಚಾರ್ಟರ್, ಹೊಸದಾಗಿ ಡೆವಲಪ್ಮೆಂಟ್ಸ್ ಆಗ್ಬೋದು, ಅಗ್ರಿಮೆಂಟ್ಗಳಾಗ್ಬೋದು. ಈ ಅಗ್ರಿಮೆಂಟ್ಗಳನ್ನ ಅನುಷ್ಠಾನಗೊಳಿಸಲಾಗತ್ತೆ. ಆಮೇಲೆ ಆಸಿಯಾನ್ ಚಾರ್ಟರ್ ಏನಂತ ಹೇಳುತ್ತೆ ಅಂತ ಹೇಳಿದ್ರೆ, ಆ ಸಮಿಟ್ಗಳು, ಆ ನಾಯಕರು ವರ್ಷಕ್ಕೆ 2 ಬಾರಿ ಆದರೂ ಮೀಟ್ ಮಾಡಬೇಕು. ಲೆಟ್ ಇಸ್ ಮೀಟ್ ಟ್ವೈಸ್ ಎವ್ರಿ ಇಯರ್. ಈ ಸಮಿಟ್ ಆದ ನಂತರದಲ್ಲಿ ನೆಕ್ಸ್ಟು ದಿನನಿತ್ಯದ ಕಾರ್ಯನಿರ್ವಹಣೆ ಮಾಡಲಿಕ್ಕೋಸ್ಕರ, ಎಸ್ಪೆಷಲಿ ಸಚಿವಾಲಯದಲ್ಲಿ, ಕಚೇರಿಗಳಲ್ಲಿ ಆಸಿಯನ್ ಮಿನಿಸ್ಟ್ರಿಯಲ್ ಕೌನ್ಸಿಲ್ಸ್ ಅಂತ ಒಂದಿದೆ. ಈ ಆಸಿಯಾನ್ ಮಿನಿಸ್ಟ್ರಿಯಲ್ ಕೌನ್ಸಿಲ್ಸ್ ಏನು ಮಾಡುತ್ತೆ ಅಂತ ಹೇಳಿದ್ರೆ, ಸಮಿಟಿಗೆ ಬೇಕಾಗಿರುವಂತಹ ವರದಿಗಳನ್ನ ಕೊಡುವಂಥದ್ದು, ಏನೇನು ಆಗ್ತಾ ಇದೆ ನಮ್ಮ ಒಂದು ಇದು ಒಕ್ಕೂಟದಲ್ಲಿ ಅಂತ ಗಮನ ಸೆಳೆಯುವಂಥದ್ದು, ಎಲ್ಲವನ್ನೂ ಕೂಡ ಆಸಿಯಾನ್ ಮಿನಿಸ್ಟ್ರಿಯಲ್ ಕೌನ್ಸಿಲ್ಸು ನೆರವೇರಿಸುತ್ತೆ. ವಿಶೇಷ ಅಂತ ಹೇಳಿದ್ರೆ, ನಾವಾಗಲೇ ನೋಡಿದ್ದೀವಿ, ಈಗಾಗಲೇ 3 ಆಧಾರ ಸ್ತಂಭಗಳಂತ ಇದ್ದಾವೆ. ಒಂದು ಪೊಲಿಟಿಕಲ್ ಮತ್ತು ಸೆಕ್ಯೂರಿಟಿ ಕಮ್ಯುನಿಟಿ, ಮತ್ತು ಎಕನಾಮಿಕ್ ಕಮ್ಯುನಿಟಿ, ಸೋಷಿಯೋ ಕಲ್ಚರಲ್ ಕಮ್ಯುನಿಟಿ ಅಂತ. ಈ 3 ಹಲವಾರು ರೀತಿಯಲ್ಲಿ ಕೆಲಸಗಳನ್ನು ನೆರವೇರಿಸ್ತವೆ. ಫಾರ್ ಎಕ್ಸಾಂಪಲ್ 1997ರಲ್ಲಿ ಆಸಿಯಾನನ್ನು ವಿಷನ್ 2020 ಅಂತ ಅಲ್ಲಿ ಆರಂಭವಾಗುತ್ತೆ. There was a Vision 2020 during the 30th anniversary of the inauguration of ASEAN. So this provides a basic structural orientation, how ASEAN needs to go and grow, what are the formalized institution that is required. ವ್ಯವಸ್ಥಾತ್ಮಕ ರೀತಿಯಲ್ಲಿ ಆಸಿಯಾನ್ ಯಾವ ರೀತಿಯಾಗಿ ಕಾರ್ಯಗಳನ್ನು ನಿರ್ವಹಿಸಬೇಕು, ಯಾವ ರೀತಿಯಾಗಿರುವಂಥ ವ್ಯವಸ್ಥೆಗಳಿರಬೇಕು ಅಂತ ಆ ಒಂದು ವಿಷನ್ 2020 1997ರಲ್ಲಿ ನಿರ್ಧರಿಸುತ್ತೆ. ಅದರ ಪ್ರಕಾರ ಬಲಿಯಲ್ಲಿ ಮತ್ತೊಂದು ಒಪ್ಪಂದ ಆಗುತ್ತೆ, ಬಲಿ ಕಾನ್ಕಾರ್ಡ್ 2003ಯಲ್ಲಿ. ಈ ಬಲಿ ಕಾನ್ಕಾರ್ಡಿನ ನಂತರದಲ್ಲಿ 3 ಆಸಿಯಾನಿನ ಆಧಾರ ಸ್ತಂಭಗಳು ಉಗಮವಾಗುತ್ತೆ. ಪೊಲಿಟಿಕಲ್ ಸೆಕ್ಯೂರಿಟಿ ಕಮ್ಯುನಿಟಿ, ಎಕನಾಮಿಕ್ ಕಮ್ಯುನಿಟಿ, ಸೋಷಿಯೋ ಕಲ್ಚರಲ್ ಕಮ್ಯುನಿಟಿ ಅಂತ. ಈ 3 ಆಧಾರ ಸ್ತಂಭಗಳೇ ಇವತ್ತಿನ ಸಮಯದಲ್ಲಿ ಕಾರ್ಯನಿರ್ವಹಣೆಯಲ್ಲಿ ಮುಂಚೂಣಿಯಲ್ಲಿರುವಂಥದ್ದು. ಸೊ ಆಸಿಯಾನ್ ಒಂದು ಆರ್ಥಿಕವಾಗಿರುವಂತಹ ಸುಭದ್ರವಾಗಿರುವಂಥ ಒಕ್ಕೂಟ ಆಗಬೇಕು ಅಂದರೆ, ಯುರೋಪಿಯನ್ ಯೂನಿಯನ್ ಥರ ಆಗಬೇಕು ಅಂದರೆ, ಕೆಲಸ ಆಗಬೇಕು ಅಂದರೆ, ಕಾರ್ಯನಿರ್ವಹಣೆ ಆಗಬೇಕು ಅಂದರೆ, ಚಟುವಟಿಕೆಗಳು ನಡಿಬೇಕು ಅಂದರೆ ಈ 3 ಆಧಾರ ಸ್ತಂಭಗಳ ಬ್ಲೂ ಪ್ರಿಂಟ್ಸ್ ಮೂಲಕ ಇವತ್ತು ಕೂಡ ಈ ಒಂದು ಮಾದರಿಯಲ್ಲೇ ಆ 3 ಕಮ್ಯುನಿಟಿ ಏನು ಮಾಡ್ತಾ ಇದೆಯೋ ಅದರ ಮಾದರಿಯಲ್ಲೇ ಇವತ್ತು ಕೂಡ ಕಾರ್ಯನಿರ್ವಹಣೆ ಆಗ್ತಿರುವಂಥದ್ದು. ಅದೇ ರೀತಿಯಲ್ಲಿ ಹಲವಾರು ರೀತಿಯಾಗಿರುವಂತಹ ಫ್ರೇಮ್ವರ್ಕ್ಗಳನ್ನ ಮಾಡಲಾಯಿತು. ವಿಶೇಷವಾಗಿರುವಂತಹ ಸಚಿವಾಲಯದ ಕೆಲಸಗಳನ್ನು ಮಾಡಲಿಕ್ಕೆ ಮುಂದಾಯಿತು. ನಂತರದಲ್ಲಿ ಆಸಿಯಾನಿನ ವಿವಿಧ ಅಂಗಗಳನ್ನು ಬಲಪಡಿಸಲಾಯಿತು. ಪ್ರಾದೇಶಿಕ, ಅಂತಾರಾಷ್ಟ್ರೀಯ, ರಾಷ್ಟ್ರ ಮಟ್ಟದಲ್ಲಿ
ಆಸಿಯಾನಿನ ವ್ಯವಸ್ಥೆಗಳು ಸದೃಢಗೊಳ್ಳಲಾಯಿತು. ಎಕನಾಮಿಕ್ ಕೌನ್ಸಿಲಿನ ಒಂದು ವೀಕ್ಷಣೆ ನೋಡಿದಾಗ, ಅಥವಾ ಎಕನಾಮಿಕ್ ಕಮ್ಯುನಿಟಿಯ ಕಾರ್ಯಗಳು ಯಾವ ರೀತಿಯಾಗಿ ನಡೀತಾ ಇದೆ ಅಂತ ನೋಡಿದಾಗ, ಇದರ ಮುಖ್ಯ ಉದ್ದೇಶ ಆಸಿಯಾನಿನ ಆರ್ಥಿಕ ಒಕ್ಕೂಟದ ಕನಸನ್ನು ನನಸು ಮಾಡುವಂಥದ್ದು. ಇದರ ಮೂಲಕ ಇಟ್ ಏಮ್ಸ್ ಟು ಅಚೀವ್ ಸಿಂಗಲ್ ಮಾರ್ಕೆಟ್ ಫಾರ್ ದ ಮೆಂಬರ್ ಸ್ಟೇಟ್. ಒಂದೇ ಮಾರುಕಟ್ಟೆಯನ್ನು ಸೃಷ್ಟಿ ಮಾಡುವಂಥದ್ದು, ತೆರಿಗೆ ರಹಿತವಾಗಿರುವಂಥ ಮಾರುಕಟ್ಟೆ ಸೃಷ್ಟಿ ಮಾಡುವಂಥದ್ದು. there should be no barriers to trade. ಈ ಒಂದು ಎಕನಾಮಿಕ್ ಕಮ್ಯುನಿಟಿಯ ಚಿಂತನೆ ಒಂದೇ ಮಾರುಕಟ್ಟೆಯನ್ನು ಬಲಪಡಿಸಿ ಬಹಳಷ್ಟು ಸ್ಪರ್ಧಾತ್ಮಕವಾಗಿರುವಂಥ ಆರ್ಥಿಕ ಪ್ರದೇಶವನ್ನು ಮಾಡುವಂಥದ್ದು ಮತ್ತು ಮುಕ್ತವಾಗಿರುವಂಥ ಆರ್ಥಿಕ ಅಭಿವೃದ್ಧಿಯನ್ನು ಹೊಂದುವಂಥದ್ದು ಮತ್ತು ಈ ವ್ಯವಸ್ಥೆನ, ಅಂದರೆ ಈ ಆಸಿಯಾನಿನ ವ್ಯವಸ್ಥೆನ ಅಂತಾರಾಷ್ಟ್ರೀಯ ಅರ್ಥವ್ಯವಸ್ಥೆಗೆ ಸೇರಿಸುವಂಥದ್ದು ಹಾಗೂ ಖಾಸಗಿ ಸೆಕ್ಟರಿನ ಇನ್ವಾಲ್ವ್ಮೆಂಟನ್ನು ಕೂಡ ಮಾಡುವಂಥದ್ದು. ಸೊ ACS ಮೂಲಕ ಇವತ್ತು ಅರ್ಹ ಕಾರ್ಮಿಕರು, ಪದಾರ್ಥಗಳು, ಸೇವೆ ಮತ್ತು ಬಂಡವಾಳ ಭಾಳ ಫ್ರೀಯಾಗಿ ಮೂವ್ ಆಗುತ್ತೆ. there is no restriction of movement of goods, services, investment or skilled labor. ಇದು ಒಂದಾದರೆ ಪೊಲಿಟಿಕಲ್ ಆ್ಯಂಡ್ ಸೆಕ್ಯೂರಿಟಿ ಕಮ್ಯುನಿಟಿ ನೋಡೋಣ. ಅದರ ಯಾವ ಥರ ಕೆಲಸ ಮಾಡುತ್ತೆ, ಅದರ ವ್ಯವಸ್ಥೆ ಏನು ಅಂತ. ಈ ಒಂದು ಚಿಂತನೆ ಏನು ಹೇಳುತ್ತೆ ಅಂದರೆ, ರಾಜಕೀಯ ಮತ್ತು ಭದ್ರತೆಯ ವ್ಯವಸ್ಥೆನ ಸದೃಢಗೊಳಿಸಬೇಕು. ಇದು 2016ರಲ್ಲಿ ಶುರುವಾಗುತ್ತೆ. ಆಸಿಯನ್ ದಾಖಲೆ ಅಥವಾ ಚಾರ್ಟರ್ನ ಬಳಕೆ ಮಾಡಿಕೊಂಡು. ಇದರ ಉದ್ದೇಶ ರಾಷ್ಟ್ರಗಳನ್ನು ಬಳಸಿ ಒಂದು ಸುಸೂತ್ರವಾಗಿರುವಂಥ, ಜವಾಬ್ದಾರಿಯಾಗಿರುವಂತಹ ಭದ್ರತಾ ವ್ಯವಸ್ಥೆನ ಮಾಡುವಂಥದ್ದು. ಇದರಿಂದ ಆಸಿಯಾನ್ ಡಿಫೆನ್ಸ್ ಇಂಡಸ್ಟ್ರಿ ಕೊಲಾಬ್ರೇಷನ್ ಅಂತ 2010ರಲ್ಲಿ ಶುರುವಾಗುತ್ತೆ, ಡಿಫೆನ್ಸ್ ಮಿನಿಸ್ಟರ್ ಮೀಟಿಂಗಿನ ಮುಖಾಂತರ. ಈ ವ್ಯವಸ್ಥೆಯಲ್ಲಿ ನಾವು ಭದ್ರತೆಗೆ ಸಂಬಂಧಪಟ್ಟಂತೆ ಏನಾದರೂ ಖರೀದಿ ಮಾಡಬೇಕು ಅಂದರೆ ನಾವು ಆಂತರಿಕವಾಗಿ ಖರೀದಿ ಮಾಡೋಣ. ಹೊರಗಡೆಯಿಂದ, ಬೇರೆ ದೇಶಗಳಿಂದ ನಾವು ಖರೀದಿ ಮಾಡೋದು ಬೇಡ. ಅತಿ ಹೆಚ್ಚಾಗಿ ಅದನ್ನು ಕಡಿಮೆ ಮಾಡ್ಕೊಂಬರೋಣ ಎಂಬುದು ಕೂಡ ನಾವು ನೋಡ್ತೀವಿ. ಆಮೇಲೆ ತಂತ್ರಜ್ಞಾನವನ್ನು ಸಮೃದ್ಧಿಗೊಳಿಸುವಂಥದ್ದು, ಭದ್ರತೆಯನ್ನು ಸಮೃದ್ಧಿಗೊಳಿಸುವಂಥದ್ದು. ಸೊ ಎಲ್ಲವೂ ಕೂಡ ಈ ಒಂದು ಹಂತದಲ್ಲಿ ನಾವು ನೋಡ್ತೀವಿ. ಅದರ ಜೊತೆಯಲ್ಲಿ ಇದರ ಮೂಲಕ ಆ್ಯಂಟಿ ಟೆರರಿಸಮ್ ವ್ಯವಸ್ಥೆ ಕೂಡ ನಾವು ನೋಡ್ಬೋದು. ಯಾಕಂದರೆ ಸೌತ್ ಈಸ್ಟ್ ಏಷ್ಯನ್ ನೇಷನ್ನಲ್ಲಿ ಕೆಲವು ಆತಂಕವಾದದ ಘಟನೆಗಳು ಕೂಡ ನಾವು ನೋಡ್ತಾ ಇದ್ದೀವಿ. ಬೋಕೋ ಹರಂ. ಸೊ ಅದನ್ನು ಪ್ರಿವೆಂಟ್ ಮಾಡೋಕ್ಕೋಸ್ಕರ ಕೌಂಟರ್ ಟೆರರಿಸಮ್ ಎಫರ್ಟು ಕೂಡ ನಡೀತಾ ಇದೆ ಈಗ. ಸೊ ರಾಜಕೀಯ ಮತ್ತು ಭದ್ರತೆಗೆ ಸಂಬಂಧಪಟ್ಟಂತೆ ಕಾರ್ಯನಿರ್ವಹಣೆ ಮಾಡುವಂಥದ್ದು ಈ ವ್ಯವಸ್ಥೆಯಲ್ಲಿ. ಮುಂದಿನದು ಸಾಮಾಜಿಕ ಮತ್ತು ಸಾಂಸ್ಕೃತಿಕ ಕಮ್ಯುನಿಟಿ, ಸೋಷಿಯೋ ಕಲ್ಚರಲ್ ಕಮ್ಯುನಿಟಿ. ಇದೇನು ಮಾಡುತ್ತೆ ಅಂದರೆ, ಯುರೋಪಿಯನ್ ಯೂನಿಯನ್ನಿನ ಆಂತರಿಕ ಮಾರುಕಟ್ಟೆನ ಅಬ್ಸರ್ವ್ ಮಾಡಿಕೊಂಡು ಅದೇ ರೀತಿಯಾಗಿ
ಆಸಿಯಾನಿನ ಆರ್ಥಿಕ ಆರೋಗ್ಯದ ಬಗ್ಗೆ ಚಿಂತಿಸುತ್ತದೆ ಮತ್ತು ಸೂಕ್ತವಾಗಿರುವಂಥ ಸಲಹೆಗಳನ್ನ ನೀಡುತ್ತೆ. ಸುಸೂತ್ರವಾಗಿರುವಂತಹ ಅಭಿವೃದ್ಧಿ ಮತ್ತು ಪ್ರದೇಶಕ್ಕೆ ಬೇಕಾಗಿರುವಂತಹ ಅಂಶಗಳು ಎಲ್ಲವನ್ನೂ ಕೂಡ ಪರಿಗಣಿಸಿ ಆಸಿಯಾನ್ ಅಗ್ರಿಮೆಂಟ್ಗಳಿಗೆ ಪೂರಕವಾಗಿರುವಂತಹ ಮಾರ್ಗಸೂಚಿಗಳನ್ನು ಇದು ನೀಡುತ್ತೆ. ಅದರ ಜೊತೆಯಲ್ಲಿ ನಾವು ನೋಡ್ತಿದ್ದೀವಿ ಆಗಲಿಂದ ಆಸಿಯಾನ್ನಲ್ಲಿ ಎಲ್ಲ ಮುಕ್ತವಾಗಿ ವ್ಯಾಪಾರ ವಹಿವಾಟು ಆಗುವಂಥದ್ದು. ಅದೇ ರೀತಿಯಲ್ಲಿ 2020ರಲ್ಲಿ ಆಸಿಯಾನ್ ಬ್ಯಾಂಕಿಂಗ್ ಇಂಟಿಗ್ರೇಷನ್ ಫ್ರೇಮ್ವರ್ಕ್ ಅಂತ ಒಂದು ನಡೆಯುತ್ತೆ. ಅದು ಹಣಕಾಸಿನ ವಿಚಾರಕ್ಕೆ ಸಂಬಂಧಪಟ್ಟಂತೆ. ಇದು ಕೂಡ ಯುರೋಪಿಯನ್ ಬ್ಯಾಂಕಿನ ರೀತಿಯ ಮಾದರಿಯಲ್ಲೇ ನಮ್ಮಲ್ಲೂ ಕೂಡ ಒಂದು ಬ್ಯಾಂಕ್ ಆಗಬೇಕು, ನಮ್ಮಲ್ಲೂ ಕೂಡ ಒಂದು ಆರ್ಥಿಕ ವ್ಯವಸ್ಥೆನ ರೂಪುಗೊಳ್ಳಬೇಕು. ಸಾಮೂಹಿಕವಾಗಿ ಹಣಕಾಸಿನ ವಿಚಾರದಲ್ಲೂ ಕೂಡ ಸಿಮಿಲರ್ ಆಗಿರುವಂತಹ ನಾಣ್ಯಗಳು, ಕರೆನ್ಸಿಗಳನ್ನು ಕೂಡ ಇಲ್ಲಿ ಅನುಷ್ಠಾನಗೊಳಿಸಬೇಕು. ಅಫ್ಕೋರ್ಸ್ ಇನ್ನೂ ಆಗಿಲ್ಲ ಅದು. ಅವು ಮಾಡುವಂಥ ವಿಧಾನಗಳೆಲ್ಲವೂ ಕೂಡ ಇದು ಮಾಡ್ತಾ ಇದೆ. ಸೊ ಇವೆಲ್ಲ 3 ಹಂತದಲ್ಲಿ ಕಾರ್ಯೋನ್ಮುಖವಾಗಿ ಕಾರ್ಯಗಳನ್ನ ನಿರ್ವಹಿಸಿಕೊಂಡು ಇವೆಲ್ಲವೂ ಕೂಡ ಆಸಿಯಾನ್ ಮಿನಿಸ್ಟ್ರಲ್ ಕೌನ್ಸಿಲಿಗೆ ಸ್ಪಂದಿಸಿ ಮತ್ತು ಅತ್ಯಂತ ಮುಖ್ಯವಾಗಿ ಆಸಿಯಾನ್ ಕೆಲಸ ಮಾಡಬೇಕು ಅಂತೇಳಿದ್ರೆ ಸಚಿವಾಲಯ ಇದೆ ಸರಿ, ಬಟ್ ನಿರ್ಧಾರ ಮಾಡುವಂತಹ ಡಿಸಿಷನ್ ಮಾಡುವಂತಹ ಕೇಂದ್ರ ಬಿಂದು ಅಂತ ಹೇಳಿದ್ರೆ ಆಸಿಯಾನಿನ ಸಮಿಟ್. ಅದಕ್ಕೆ ಸೂಕ್ತವಾಗಿರುವಂತಹ ಮಾಹಿತಿಗಳೆಲ್ಲ ಕೊಟ್ಟು ನಿರ್ಧಾರಗಳನ್ನು ತಗೊಂಡು ಅದು ರಾಷ್ಟ್ರದ ಮಟ್ಟದಲ್ಲಿ ಅನುಷ್ಠಾನಗೊಳಿಸುವಂಥದ್ದು ರಾಷ್ಟ್ರಗಳ ಜವಾಬ್ದಾರಿಯಾಗಿರುತ್ತದೆ. ಸೊ ಮೂಲವಾಗಿ ಯಾವ ರೀತಿ ಕೆಲಸ ಮಾಡುತ್ತೆ ಅಂದರೆ ಇಟ್ ಈಸ್ ಥ್ರೂ ಕನ್ಸಲ್ಟೇಷನ್ ಆ್ಯಂಡ್ ಕನ್ಸೆನ್ಸಸ್. ಮಾತುಕತೆ ಮಾಡುವಂಥದ್ದು, ವ್ಯವಹಾರ ಮಾಡುವಂಥದ್ದು, ನೆಗೋಷಿಯೇಟ್ ಮಾಡುವಂಥದ್ದು. ಆಮೇಲೆ ಎಲ್ಲ ರಾಷ್ಟ್ರಗಳು ಸಮಾನ ಮನಸ್ಸಿನಿಂದ, ಸಮಾನ ಇಚ್ಛೆಯಿಂದ ಒಪ್ಪಿಕೊಳ್ಳುವಂಥದ್ದು. ಆಸಿಯಾನ್ ಎಕ್ಸ್ ಅಂತ ಒಂದು ಪ್ರಾವಿಷನ್ ಬರುತ್ತೆ. ಆ ತತ್ವ ಭಾಳ ಇಂಟ್ರೆಸ್ಟಿಂಗ್ ಆಗಿರುವಂಥ ತತ್ವ. ಇವಾಗ ಇನ್ ಕೇಸ್ 10 ರಾಷ್ಟ್ರಗಳಿದೆ ಅಂದ್ಕೊಳ್ಳಿ, 10 ರಾಷ್ಟ್ರಗಳು ಏನೋ ಮಾಡಬೇಕು ಅಂತ ಹೊರಡಿರ್ತಾರೆ. ಆದರೆ ಒಂದು ರಾಷ್ಟ್ರ ಇನ್ನೂ ಡಿಸೈಡ್ ಮಾಡಿರಲ್ಲ, ಕಷ್ಟ ಆಗ್ತಾ ಇರುತ್ತೆ. ಅದಕ್ಕೇನು ಮಾಡ್ತಾರೆ ಅಂದರೆ 9 ರಾಷ್ಟ್ರಗಳು ಈ ನಿರ್ಧಾರಗಳನ್ನ ಒಪ್ಪಿಕೊಂಡು ಮುಂದೆ ಸಾಗಲಿಕ್ಕೆ ಹೋಗ್ತಾರೆ. 10ನೇ ರಾಷ್ಟ್ರಕ್ಕೆ ಅವಕಾಶಗಳು ಕೊಡ್ತಾರೆ. ಸದ್ಯಕ್ಕೆ ನೀನು ಪಾಡೋದು ನೀನಿರು, ಮುಂದೆ ಯಾವುದಾದ್ರೂ ಸಮಯಕ್ಕೆ ನಿನಗೆ ಅನುಗುಣವಾದಾಗ ನೀನು ನಮ್ಮ ಜೊತೆ ಬಾ. ಸೊ ಹೀಗಾಗಿ ಆಸಿಯಾನ್ ಕೆಲಸಗಳಲ್ಲಿ, ಕಾರ್ಯಗಳಲ್ಲಿ ಹಿಂದೆ ಉಳ್ಕೊಳ್ಳೋದಿಲ್ಲ. ಲೆಟ್ ಅಸ್ ಬ್ರೀಫ್ಲಿ ಡಿಸ್ಕಸ್ ದ ಕೀ ಫಂಕ್ಷನ್ಸ್ ಹ್ಯಾಂಡಲ್ಡ್ ಬೈ ಆಸಿಯಾನ್. ಪ್ರಮುಖವಾಗಿರುವಂಥ ಕಾರ್ಯಗಳ ಬಗ್ಗೆ ನೋಡೋಣ. As you already know, the main function is to integrate economy. 10 ರಾಷ್ಟ್ರಗಳ ಅರ್ಥವ್ಯವಸ್ಥೆಯನ್ನು ಇಂಟಿಗ್ರೇಟ್ ಮಾಡುವಂಥದ್ದೇ, ಒಟ್ಟುಗೂಡಿಸುವಂಥದ್ದೇ ಇದರ ಅತ್ಯಂತ ಮುಖ್ಯವಾಗಿರುವಂತಹ ಕೆಲಸ ಅಂತ ಹೇಳ್ಬೋದು. ಇದು ಎಷ್ಟು ಕೆಲಸ ಮಾಡ್ತಿದೆ ಅಂತ ಹೇಳಿದ್ರೆ ಅದಕ್ಕಿಂತ ಮುಂಚೆ, ಫಾರ್ ಎಕ್ಸಾಂಪಲ್ ನಾವು 1989ಇಂದ 2009 ಒಂದು 20 ವರ್ಷಗಳ ಅವಧಿ ನೋಡಿದಾಗ ಆರ್ಥಿಕ ಒಕ್ಕೂಟದ ಒಂದು ಪ್ರತಿಬಿಂಬ ಅಥವಾ ಪ್ರತಿಫಲ ಏನಿದೆ ಅಂತ ಹೇಳಿದ್ರೆ ಗ್ರೋತ್ ರೇಟು ಆಲ್ಮೋಸ್ಟ್ ಆವ್ರೇಜ್ ಬಿಟ್ವೀನ್ 3.8 to 7%. ಕೆಲವು ರಾಷ್ಟ್ರಗಳು 1%, 2%, ಆಸಿಯಾನಿಂದ ಹೊರಡೆ ನೋಡಿದಾಗ. ಬಟ್ ಆದರೆ 7% ಈಸ್ ಅಮೇಝಿಂಗ್ ಗ್ರೋತ್ ರೇಟ್. ಮತ್ತು ತೆರಿಗೆ ಮುಕ್ತವಾಗಿರುವಂತಹ ಏರಿಯಾ ಕ್ರಿಯೇಟ್ ಮಾಡಿದೆ ಆಸಿಯಾನ್ ಫ್ರೀ ಟ್ರೇಡ್ ಏರಿಯಾ ಅಂತ. ಇದನ್ನು ಕೂಡ ಅನುಷ್ಠಾನಗೊಳಿಸಲಾಗಿದೆ 1992ಇಂದ. ಇದರ ಉದ್ದೇಶವೂ ಅಷ್ಟೇ, ತೆರಿಗೆ ರಹಿತವಾಗಿ ಪದಾರ್ಥಗಳು, ಸ್ಕಿಲ್ಡ್ ಲೇಬರ್ಸ್, ಗುಡ್ಸ್ ಆ್ಯಂಡ್ ಸರ್ವೀಸಸ್ಸು ಈ ಆಸಿಯಾನ್ ರಾಷ್ಟ್ರಗಳ ಒಳಗಡೆ
ಮೂವ್ ಆಗಬೇಕು. ಅದರ ಜೊತೆಯಲ್ಲಿ ಫಾರಿನ್ ಡೈರೆಕ್ಟ್ ಇನ್ವೆಸ್ಟ್ಮೆಂಟ್ನ ಸೆಳೆಯುವಂತಹ ಕಾರ್ಯನೂ ಕೂಡ ಇದು ಮಾಡ್ತಾ ಇದೆ. 2009ರಲ್ಲಿ ಅಂದರೆ ಹೊರಗಡೆಯಿಂದ ಬಂದಂತಹ ವಿದೇಶದ ಬಂಡವಾಳ ಎಷ್ಟಿತ್ತು ಅಂತ ಹೇಳಿದ್ರೆ $37.9 ಬಿಲಿಯನ್. ಆದರೆ 2010ನಲ್ಲಿ ನೋಡಿ, ಇಟ್ ಕೇಮ್ ಟುಗೆದರ್ ಟು ಎಕ್ಸ್ಪ್ಯಾಂಡ್ ದ ಫ್ಲೋ. ಎಲ್ಲ ಓಪನ್ ಮಾಡಿಬಿಟ್ರು. ಸೊ ಇಟ್ ರೀಚ್ಡ್ ಆಲ್ಮೋಸ್ಟ್ ಡಬಲ್, $75.8 ಬಿಲಿಯನ್ಸ್ ಒಂದು ವರ್ಷದಲ್ಲಿ. ಅದ್ರ ಜೊತೆಯಲ್ಲಿ ಮತ್ತೊಂದು ಪ್ರಮುಖವಾಗಿರುವಂಥ ಕೆಲಸ ಅಂತ ಹೇಳಿದ್ರೆ ಇಂಟಿಗ್ರೇಷನ್ ಥ್ರೂ ಪ್ರೊಫೆಷನ್. ಡಾಕ್ಟ್ರುಗಳು, ಡೆಂಟಿಸ್ಟ್ಗಳು, ನರ್ಸ್ಗಳು, ಆರ್ಕಿಟೆಕ್ಟ್ಸ್ಗಳು, ಇಂಜಿನಿಯರು, ಅಕೌಂಟೆಂಟ್ಸು, ಸರ್ವೆ ಮಾಡೋರು ಮತ್ತು ಟೂರಿಸಮ್ಗೆ ಸಂಬಂಧಪಟ್ಟಂತಹ ಪ್ರೊಫೆಷ್ನಲ್ಸ್ಗಳು ಎಲ್ಲರೂ ಕೂಡ ಫ್ರೀಯಾಗಿ ಯಾವ ದೇಶಕ್ಕೆ ಬೇಕಾದ್ರೂ ಹೋಗಿ ಕೆಲಸ ಮಾಡ್ಬೋದು. ಅವ್ರಿಗೆ ಅಡಚಣೆಗಳಿಲ್ಲ. ಬೆಳಗಿನ ಜಾವ ಡಾಕ್ಟರ್ 9 ಗಂಟೆಗೆ ಒಬ್ಬನಿಗೆ ಅಪಾಯಿಂಟ್ಮೆಂಟ್ ಕೊಟ್ಟಿದ್ದಾನೆ ಸಿಂಗಪೂರ್ನಲ್ಲಿ. ಮಧ್ಯಾಹ್ನ 12 ಗಂಟೆಗೆ ಅವನು ಜಕಾರ್ತಾಗೆ ಹೋಗ್ತಾನೆ ಇಂಡೋನೇಷ್ಯಲ್ಲಿ ಪೇಷಂಟ್ನ ಟೆಸ್ಟ್ ಮಾಡಲಿಕ್ಕೆ. ಮತ್ತು ಸಾಯಂಕಾಲ 5 ಗಂಟೆಗೆ ವಿಯೆಟ್ನಾಮ್ಗೆ ಹೋಗ್ಬಿಟ್ಟು ಕನ್ಸಲ್ಟೇಷನ್ ಕೊಡ್ತಾನೆ. ಆಮೇಲೆ ವಾಪಸ್ ರಾತ್ರಿ 10 ಗಂಟೆಗೆ ಮನೆಗೆ ಬಂದು ಮಲ್ಕೊಳ್ತಾನೆ. ಸೊ ಈ ಒಂದು ಪ್ರೊಫೆಷನ್ನಲ್ಲಿ there is no restrictions. There is a free flow of professionals all across ASEAN nations. Visa free travel for ASEAN members, just like Schengen visa iddange. I mean Schengen area iddange ಯುರೋಪಿಯನ್ ಯೂನಿಯನ್ನಲ್ಲಿ. ಒಂದು ರಾಷ್ಟ್ರದಿಂದ ಇನ್ನೊಂದು ರಾಷ್ಟ್ರಕ್ಕೆ ಹೋಗಬೇಕು ಅಂದರೆ ವಿ ಡೋಂಟ್ ರಿಕ್ವೈರ್ ವೀಸಾ. ಅಫ್ಕೋರ್ಸ್ ಇವತ್ತು ನಮ್ಮ ಭಾರತದಲ್ಲೂ ಕೂಡ ಅದೇ ರೀತಿಯಾಗಿರುವಂಥ ವ್ಯವಸ್ಥೆ ಇದೆ. ವಿ ಜಸ್ಟ್ ನೀಡ್ ಪ್ಯಾಸ್ಪೋರ್ಟ್. ನಮ್ಮಲ್ಲೂ ಕೂಡ ಅಗ್ರಿಮೆಂಟ್ ಮಾಡ್ಕೊಂಡಿದ್ದೀವಿ ಸುಮಾರು 100 ರಾಷ್ಟ್ರಗಳ ಜೊತೆ. ಈಗ ಫಾರ್ ಎಕ್ಸಾಂಪಲ್ ಶ್ರೀಲಂಕಾ ಹೋಗಬೇಕು, ಥೈಲ್ಯಾಂಡ್ಗೆ ಹೋಗಬೇಕು ಅಂದರೆ ವಿ ಡೋಂಟ್ ರಿಕ್ವೈರ್ ದೇರ್ ವೀಸಾ ಅಟ್ ಆಲ್. ಪಾಸ್ಪೋರ್ಟ್ ತೊಗೊಳ್ಳಿ, ಇವಾಗ ಲ್ಯಾಂಡ್ ಆಗಿ ಅವ್ನು ಟೈಮ್ ಕೊಡ್ತಾನೆ, 30 ಡೇಸ್ ಆರಾಮಾಗಿ ಇರಪ್ಪ, ಟೂರಿಸ್ಟ್ಗಳ ಥರ ಇದ್ಬಿಟ್ಟು ಆರಾಮಾಗಿ ಹೋಗಿ ಅಂತ. ಸೊ ದಿಸ್ ಇಸ್ ಆ್ಯಕ್ಚುಲಿ ಅ ನ್ಯೂ ಥಿಂಗ್ ಕಮಿಂಗ್ ಅಪ್ ಇನ್ ದ ವರ್ಲ್ಡ್. ನಂಬಿಕೆನ ಹೆಚ್ಚಿಸುತ್ತಿದ್ದು, ಪರಸ್ಪರ ನಂಬಿಕೆ. But because of global terrorism, it's very difficult to implement, especially towards the European countries and American countries. ಬಟ್ ಆದರೆ ಇಲ್ಲಿ ಪರಸ್ಪರವಾಗಿರುವಂಥ ನಂಬಿಕೆ ಎಷ್ಟು ಚೆನ್ನಾಗಿದೆ ನೋಡಿ. 10 ರಾಷ್ಟ್ರಗಳು, ಅಲ್ಲಿರುವಂತಹ ನಾಗರಿಕರು, ಪ್ರಜೆಗಳು 655 ಮಿಲಿಯನ್ ಜನರು ಎಲ್ಲಿಗೆ ಬೇಕಾದ್ರೂ ಹೋಗ್ಬೋದು. ದೇರ್ ಇಸ್ ನೋ ರಿಸ್ಟ್ರಿಕ್ಷನ್ಸ್. ವೀಸಾ ಫ್ರೀ ಟ್ರಾವೆಲ್. ASEAN maintains global network of alliance, dialogue partners and diplomatic missions, and it's involved in numerous international affairs. ಅಂದರೆ ಈ ಆಸಿಯಾನ್ ರಾಷ್ಟ್ರಗಳು ಬೇರೆಯವ್ರ ಜೊತೆ ನಾವು ಮಾತುಕತೆ ಮಾಡಬೇಕು ಅಂತ ಹೇಳಿದ್ರೆ, ಫಾರ್ ಎಕ್ಸಾಂಪಲ್ ಚೀನಾ, ಭಾರತ ಅಥವಾ ಯುರೋಪಿಯನ್ ಯೂನಿಯನ್, ಅಮೇರಿಕಾ, ಇಂಡಿವಿಜುವಲ್ ಆಗಿ ಹೋಗ್ಬಿಟ್ಟು ನಾವು ಡಿಸ್ಕಸ್ ಮಾಡೋಕ್ಕಿಂತ ಒಂದು ಗುಂಪಿನ ಜೊತೆಗೆ ಹೋಗ್ಬಿಟ್ಟು ಡಿಸ್ಕಸ್ ಮಾಡೋರು ಎಷ್ಟು ಚೆನ್ನಾಗಿರುತ್ತೆ. ಸೊ ದೇ ಹ್ಯಾವ್ ದೇರ್ ಓನ್ ಮೆಥಡ್, ವೇ to deal with international affairs, which is very effective. Enhance regional cooperation in education, and also very recently the Southeast Asian Nuclear Weapon Free Zone came into effect. ಅಂದರೆ ಈ ಒಂದು ರಾಷ್ಟ್ರಗಳೇನಿದಾವೋ, ಈ ಒಂದು ಏರಿಯಾ ಇದೆಯಲ್ಲ, ಆಸಿಯಾನ್ ಏರಿಯಾ, ಅಲ್ಲಿ ಅಣು ಬಾಂಬಿನ ಉತ್ಪಾದನೆ ಆಗಲಿ, ಅದ್ರ ಬಗ್ಗೆ ತಲೆ ಕೆಡಿಸೋದಾಗಲಿ ಯಾವ ರೀತಿಯಾಗಿರುವಂಥ ಚಿಂತನೆಯೂ ಕೂಡ ಇಲ್ಲ. ದೇ ಸೈನ್ ಅನ್ ಅಗ್ರಿಮೆಂಟ್. ವಿ ಆರ್ ನಾಟ್ ಗೋಯಿಂಗ್ ಟು ಪೊಸೆಸ್ ನ್ಯೂಕ್ಲಿಯರ್ ವೆಪನ್ ಇನ್ ದಿಸ್ ರೀಜನ್. ಫಿಲಿಪೀನ್ಸ್ ಸೈನ್ ಮಾಡಿರಲಿಲ್ಲ, ಬಟ್ ಅದು ಕೂಡ ಸೈನ್ ಮಾಡಿಬಿಡ್ತು ಈಗ. ಎಲ್ಲ ರಾಷ್ಟ್ರಗಳು ಸೈನ್ ಮಾಡಿಕೊಂಡು ದೇ ಪ್ರಾಮಿಸ್ ನೋ ವಿ ಆರ್ ಡೋಂಟ್ ವಾಂಟ್ ನ್ಯೂಕ್ಲಿಯರ್ ವೆಪನ್ಸ್. ಸುಮ್ಮನೆ ಯಾಕೆ ನಾವು ಲಕ್ಷಾಂತರ ಕೋಟಿ ಹಾಕಬೇಕು? ಏನು ಪ್ರಯೋಜನ ಆಗುತ್ತೆ? ಚಿಕ್ಕ 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 ರಾಷ್ಟ್ರಗಳ ಜೊತೆ ಒಂದು ಅಣುಬಾಂಬ್ ಇಟ್ಕೊಂಡು ಇರುವಂಥ ಸಂಪನ್ಮೂಲಗಳೆಲ್ಲ ಅದ್ರ ಮೇಲೆ ಹಾಕುವಂಥದ್ದು. ಪಾಕಿಸ್ತಾನ ನೋಡಿ, ತಿನ್ನಕ್ಕೆ ಸರಿಯಾಗಿ ಊಟ ಇಲ್ಲ, ನ್ಯೂಕ್ಲಿಯರ್ ಬಾಂಬ್ ಬೇಕಂತೆ. ನ್ಯೂಕ್ಲಿಯರ್ ಬಾಂಬ್. ಇಟ್ಸ್ ಎ ವೆರಿ ಬ್ಯೂಟಿಫುಲ್ ಟ್ರೀಟಿ, ಸೌತ್ ಈಸ್ಟ್ ಏಷ್ಯನ್ ನ್ಯೂಕ್ಲಿಯರ್ ಫ್ರೀ ವೆಪನ್ಸ್ ಫ್ರೀ ಝೋನ್.
ಇಂಪಾರ್ಟೆನ್ಸ್ ಇನ್ ಸ್ಟ್ರೆಂಥನಿಂಗ್ ಫುಡ್ ಸೆಕ್ಯೂರಿಟಿ. ಆಹಾರಕ್ಕೆ ಸಂಬಂಧಪಟ್ಟಂತೆ ಎಸ್ಪೆಷಲಿ ಮೇಯ್ಸ್, ಆಮೇಲೆ ಇದು ಅಕ್ಕಿ ತಿಂತಾರೆ ಜಾಸ್ತಿ ಅವರು. ಅಕ್ಕಿ ಅಲ್ಲ, ಅನ್ನ ತಿಂತಾರೆ ಜಾಸ್ತಿ. ಸೊ ಯಾವುದೇ ಕಾರಣಕ್ಕೂ ಕೂಡ ಆಹಾರದ ಸಂಬಂಧದಲ್ಲಿ ಅವರು ಕಡಿಮೆ ಆಗಬಾರ್ದು. ಸೊ ಇದಕ್ಕೆ ನಾವು ಫುಡ್ ಸೆಕ್ಯೂರಿಟಿ ಅಂತ ಕರಿತೀವಿ. ನಮ್ಮಲ್ಲೇನು ಪಿ ಡಿ ಎಸ್ ಸಿಸ್ಟಮ್ ಇದೆಯಲ್ಲ, ಅದೇ ರೀತಿಯಾಗಿ ಆಂತರಿಕವಾಗಿ ಒಂದು ದೇಶದಲ್ಲಿ ಏನಾದರೂ ಕಡಿಮೆ ಆದರೆ ಕಾಂಪನ್ಸೇಟ್ ಮಾಡುವಂಥದ್ದು. ಸೊ ಯಾವುದೇ ರೀತಿಯಾಗಿ ಆಹಾರಕ್ಕೆ ಸಂಬಂಧಪಟ್ಟಂತೆ ನಮ್ಮಲ್ಲಿರುವಂಥ ಪ್ರಜೆಗಳು ನೋವನ್ನು ಅನುಭವಿಸಬಾರ್ದು ಎಂಬ ಒಂದು ಪರಿಕಲ್ಪನೆಯಲ್ಲಿ ಕಾಣಿಸ್ಕೊಳ್ಳುತ್ತೆ. ಸೊ ಬೇಸ್ಡ್ ಆನ್ ದಟ್ ಅಗ್ರಿಕಲ್ಚರಲ್ ಪಾಲಿಸೀಸ್ ಆರ್ ಮೇಡ್. ಸೊ ಇದು ವಾಟ್ ವಿ ಸಿ ಇಸ್ ಅ ವೆರಿ ಸಿಂಪಲ್ ಎನ್ಯುಮರೇಷನ್ ಆಫ್ ದ ಮೇನ್ ಫಂಕ್ಷನ್ಸ್, ದ ಕೀ ಫಂಕ್ಷನ್ಸ್ ಆಫ್ ಆಸಿಯಾನ್. ಸೊ ಭಾಳ ಸಿಂಪಲ್ ಆಗಿ ನಾವೇನು ನೋಡಿದ್ವಿ ಅಂತ ಹೇಳಿದ್ರೆ, ಆಸಿಯಾನ್ ಎಂಬ ಒಂದು ಪರಿಕಲ್ಪನೆ ಅಥವಾ ಆಸಿಯಾನ್ ಆರಂಭವಾಗಿರುವಂಥದ್ದು, ಅದರ ಹುಟ್ಟುಹಬ್ಬ 8 ಆಗಸ್ಟ್ 1967. 10 ರಾಷ್ಟ್ರಗಳು ಹೊಂದಿದೆ. ಆರಂಭದಲ್ಲಿ 5 ರಾಷ್ಟ್ರಗಳಿತ್ತು, ಆದರೆ ಕಾಲಕ್ರಮೇಣವಾಗಿ ಇವತ್ತು 10 ರಾಷ್ಟ್ರಗಳು ಇದಕ್ಕೆ ಸೇರಿಕೊಂಡಿದೆ. ಆಮೇಲೆ ಇದರ ಮುಖ್ಯವಾಗಿರುವಂಥ ಗುರಿ ಏನಪ್ಪ ಅಂದರೆ, ಆರ್ಥಿಕ ಒಕ್ಕೂಟ ಯುರೋಪಿಯನ್ ಯೂನಿಯನ್ ಮಾದರಿಯಲ್ಲೇ ಮಾಡಬೇಕು ಅಂತ. ಆಮೇಲೆ ನೋಡಿದ್ದೀವಿ, ಇದರ 3 ಪ್ರಮುಖ ಆಧಾರಗಳ ಸ್ತಂಭದ ಮೇಲೆ ಇದು ನಿಂತ್ಕೊಂಡಿದೆ. ಈ ಆಧಾರ ಸ್ತಂಭಗಳೇ, ಅದರ ಬ್ಲೂ ಪ್ರಿಂಟು ಇದರ ಕಾರ್ಯಗಳ ಚಟುವಟಿಕೆಗಳನ್ನ ಮಾಡ್ತಾ ಇರುವಂಥದ್ದು. ಆಮೇಲೆ ಅದರ ಮತ್ತೊಂದು ವಿಷನ್ ಏನಪ್ಪ ಅಂದರೆ, ಯುರೋಪಿಯನ್ ಒಕ್ಕೂಟದ ಥರನೇ ವಿ ನೀಡ್ ಟು ಹ್ಯಾವ್ ಕಾಮನ್ ಕರೆನ್ಸಿ. ಭಾಳ ಬ್ರೀಫಾಗಿ ನಾವು ಆಸಿಯಾನಿನ ತತ್ವಗಳು, ಗುರಿಗಳು, ಕೆಲಸ ಮಾಡುವಂಥದ್ದು, ಇದರ ಕಾರ್ಯನಿರ್ವಹಣೆ ಮಾಡುವಂಥದ್ದು, ಇದರ ಸ್ಟ್ರಕ್ಚರದ ವ್ಯವಸ್ಥೆಗಳೆಲ್ಲನೂ ಕೂಡ ನಾವು ಸಂಕ್ಷಿಪ್ತವಾಗಿ ನೋಡಿದ್ದೀವಿ. ಮತ್ತಷ್ಟು ವಿಚಾರಗಳೊಂದಿಗೆ ನಾವು ಮತ್ತೆ ಭೇಟಿಯಾಗೋಣ. ನಮಸ್ಕಾರ.